ಏನ್ ಈ ತರ ಮಾಡಿದ್ಯಲ್ಲ ಮನೆನ? ಗೊತ್ತಾಗಲ್ವಾ ನಿನ್ಗೆ? ಗೊತ್ತಾಗಲ್ವಾ? ಇಲ್ವಾ? ಏನಾಯ್ತು ಅಂತಾನೆ ಗೊತ್ತಿಲ್ಲ. ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಆಗಿಲ್ಲ. ಇದನ್ನ ಇನ್ನೊಂದ್ಸತಿ ನಾನು ಹಾಕೊಂಡು ವಿಡಿಯೋಸ್ ಮಾಡ್ಬೇಕು. ಸೊ ಇದನ್ನ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ಹಾಕ್ದಾಗ ಸೊಂಟ ಕಾಣುತ್ತೆ ಅಂತ ಹೇಳಿ ಹಾಕದ್ನೇ ಬಿಟ್ಬಿಟ್ಟೆ. ಬಿಟ್ಟಿಲ್ಲ, ನಾನೇ ಬಿಡಿಸಿದ್ದು. ಇಲ್ಲ ಗೈಸ್, ಇವಳು ಇಷ್ಟೆಲ್ಲ ಪರ್ಚೇಸ್ ಮಾಡೋಳಲ್ಲ, ಯಾವ ಯೂಸ್ ಮಾಡಲ್ಲ, ಸುಮ್ಮನೆ ಹಂಗೆ ಬಿಟ್ಟಿರ್ತಾಳೆ. ಜಾಸ್ತಿ ಬಮ್ಮಲ್ಲಿ ಬರೀ ನೈಟಿ ಹಾಕೊಂಡು ಗೊತ್ತಾಗ್ಬಿಟ್ಟಾಳೆ. ಮಗು ಆದ್ಮೇಲೆ ವಿಷ್ಣು ಏಯ್ ಗೈಸ್, ಅವನಿಗೆ ಅಂತ ಚಪ್ಪಲಿ ತಂದ್ವಿ ಆಯ್ತಾ. ಈ ಚಪ್ಪಲು ಸೌಂಡ್ ಮಾಡುತ್ತೆ ತಾನೆ. ನನಗಂತೂ ಈ ಹುಡುಗನ್ ನೋಡ್ಕೊಳ್ಳೋಕೆ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಸಾಕ್ ನೋಡಿ. ಏಯ್ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೇ ಯೂಟ್ಯೂಬ್ ಚಾನೆಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಯಾಕಂದ್ರೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಎಲ್ಲಿ ನಾನು ಆಚೆ ಹೋಗ್ತೀನಿ ತಿಳ್ಕೊಂಡ್ರದು. ಹೌದು ಗೈಸ್, ಅವನು ಬಿಸಿ ಇರೋದ್ರಿಂದ ಅವನೆಲ್ಲ ಆಚೆ ಹೋಗ್ಬಿಡ್ತಾನೆ ಅಂತ ಹೇಳಿ ಬೆಳಗ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ವ್ಲಾಗ್ ಮಾಡಕ್ಕೆ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ. ಸಾಕಷ್ಟು ಜನ ಕೇಳ್ತಿರೋಂತಹ ವ್ಲಾಗ್ ಇದು. ನಾನು ಡ್ರೆಸ್ ಕಲೆಕ್ಷನ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ ಮಾಡೇ ಇರಲಿಲ್ಲ. ಸೊ ಫೈನಲಿ ನನ್ನ ಒಂದು ಡ್ರೆಸ್ ಕಲೆಕ್ಷನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವಿಷ್ಣು ಆಚೆಗಡೆ ಆಟ ಆಡ್ತಿದ್ದಾನೆ. ಅವನ ಫಸ್ಟು ಹಿಡಿದು ಒಳಗೆ ಹಾಕೋಣ ಬನ್ನಿ. ಇಷ್ಟು ಡ್ರೆಸ್ ಇದೆ. ಸೊ ಎಲ್ಲನೂ ಕೂಡ ನಾನು ಹೇಳ್ತೀನಿ. ಸೊ ತುಂಬ ಜನ ಕೇಳ್ತಿದ್ದೀರಿ. ಸೊ ಕೇಳ್ದವ್ರಿಗೋಸ್ಕರ ಈ ಒಂದು ವ್ಲಾಗ್ ಮಾಡ್ತಾ ಇರೋದು ನಾವು. ಎಸ್, ಏನು ಮಾಡೋಣ? ಸ್ಟಾರ್ಟ್ ಮಾಡೋಣ. ನೀನು ಸ್ವಲ್ಪ ಹೆಲ್ಪ್ ಮಾಡು, ಯಾಕಂದ್ರೆ ಅಷ್ಟನ್ನೆಲ್ಲ ಕಿತ್ತಿ ಮಡಚ್ಬೇಕಲ್ವಾ. ಸೊ ಮಡ್ಚಕ್ಕೆ ಸ್ವಲ್ಪ ಹೆಲ್ಪ್ ಮಾಡು, ಓಕೆನಾ? ಅಂಗಡಿಗೆ ಹೋಗಲ್ಲ ಬಾ ಇಲ್ಲಿ ವಿಷ್ಣು. ಏಯ್ ಗೈಸ್, ಅವನಿಗೆ ಅಂತ ಚಪ್ಪಲಿ ತಂದ್ವಿ ಆಯ್ತಾ. ಈ ಚಪ್ಪಲು ಸೌಂಡ್ ಮಾಡುತ್ತೆ. ಲೈಕ್ ಅದನ್ನ ತಗೊಂಡು ಎಲ್ಲೇ ಹೋದ್ರು ಸಾಕು ರೆಡಿಯಾಗಿ ನಾವಿಬ್ರು ಆಚೆ ಹೋಗೋಣ ಬಾ ಅಂತ ಹೇಳಿ ಕರಿತಾವ. ನೀನು ಶೋ ನಡಿ ಬಾ ದೊಡ್ಡಣ್ಣ. ಹಿಡ್ಕೊಂಡ್ಬಿಡ್ತಾನೆ. ಬಾಮ ಎಲ್ಲೂ ಹೋಗಲ್ಲ ಬಾರೆ. ಸೊ ಗೈಸ್ ನೋಡಿ, ನಾನು ಇವತ್ತು ಈ ಡ್ರೆಸ್ ನ ವೇರ್ ಮಾಡಿದ್ದೀನಿ. ಸೊ ಇದು ಒಂದು ಡ್ರೆಸ್, ಇದು ಅಂಗಡಿಯಲ್ಲಿ ತಗೊಂಡಿರೋದು ಆಯ್ತಾ. ಇದನ್ನ ತಗೊಂಡ್ 3-4 ವರ್ಷ ಆದ್ರೂ ನಾನೇ ಬೆಳೆದಿಲ್ವಾ ಅಥವಾ ಈ ಡ್ರೆಸ್ ಇರೋದೇ ಹಿಂಗೋ ಗೊತ್ತಿಲ್ಲ. ಇನ್ನು ಫುಲ್ ಈಜಾಡ್ತಾನೆ ಐತೆ ಈ ಒಂದು ಡ್ರೆಸ್. ಇದನ್ನ ನಾನು ಶಾಪ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಅಂಬಿ ಲವ್ ಮಾಡ್ತಿದ್ನಲ್ಲ, ಆಗ ಪರ್ಚೇಸ್ ಮಾಡಿರೋದು ಇದನ್ನ. ಸೊ ಈಗ ಲಂಗದವನಿ ಅಂತ ಬಂದ್ರೆ ಅವನ ಹತ್ರ ಒಂದ್ 7 ಜೊತೆ ಇದೆ. ಸೊ ಅದ್ರಲ್ಲಿ ಇದು ಬಂದು ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತಗೊಂಡಿರೋದು. ನಾನು ಯಾವ್ದು ಐರನ್ ಮಾಡಿಲ್ಲ, ಯಾಕಂದ್ರೆ ನಾನು ಬಟ್ಟೆಗಳನ್ನ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ ಝೀರೋ. ನನ್ಗೆ ಇಷ್ಟ ಆಗಲ್ಲ ನೀಟಾಗಿ ಅರೇಂಜ್ ಮಾಡ್ಬೇಕು, ಅದು ಅಷ್ಟೆಲ್ಲ ನಾನು ಟೈಮ್ ಕೊಡಕ್ ಹೋಗಲ್ಲ ಬಟ್ಟೆಗೆಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಒಂದು. ಸೊ ಇದು ಬಂದು ಬ್ಲೌಸ್, ಇದು ಬಂದು ದುಪ್ಪಟ್ಟ ಲಾಂಗ್ ಆಗಿದೆ. ಸೊ ಇದು ಒಂದು ಸೆಟ್. ಸೊ ನಾನು ಲಂಗದವನಿಲಿ ಅದನ್ನ ತಗೊಂಡಿದ್ದೆ, ಅದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಾನು ಬೇಕಾದ್ರೆ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ, ಅದ್ರ ಪಿಕ್ ಇಲ್ಲ ವಿಡಿಯೋನ. ನೆಕ್ಸ್ಟ್ ಬಂದು ಇದು. ಸೊ ಇದು ಅಷ್ಟೇ, ಅಂಬಿ ಲವ್ ಮಾಡ್ಬೇಕಾದ್ರೆ ನನ್ನ ಬರ್ತ್ಡೇಗೆ ಅಂಬಿ ಕೊಡ್ಸಿರೋದು. ಅಲ್ಲ, ನೀನೆಲ್ಲ ಕೊಡ್ಸಿರೋದು. ಇದನ್ನು ಅಷ್ಟೇ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಇದು ಅಷ್ಟೇ. ಸೊ ನನಗೆಲ್ಲ ಮರ್ತೋಗ್ಬಿಟ್ಟಿರ್ತೀನಿ, ಪ್ಲೀಸ್ ಲಿಂಕ್ ಕೇಳ್ಬೇಡಿ. ಇದು ಅಷ್ಟೇ ಅಂಬಿ ನನಗೆ ಕೊಡ್ಸಿರೋದು. ಇದು ಹಂಗೆ ಮಚ್ ಇಡೋಣ ಅನ್ಕೊಂಡೆ, ಬಟ್ ಬ್ಲಾಗ್ ಲ್ಯಾಗ್ ಆಗ್ಬಿಡುತ್ತೆ. ಅದು ನಂಗದೋನಿ. ಹಾಗೆ ಇದು ನೋಡೇ ಇರ್ತೀರಾ, ಇದು ರೀಸೆಂಟ್ ಆಗಿ ತಗೊಂಡಿರೋದು. ಇದು ಕೂಡ ಅಷ್ಟೇ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೇ ತಗೊಂಡಿರೋದು ನಾನು. ಇವೆಲ್ಲ ಹಾಕೊಂಡ್ ಮಾಡಿರೋದಲ್ಲ, ಮಾಡಿದೀವಲ್ಲ. ಸೊ ಎಲ್ಲಾ ಕೂಡ ಒಂದು ವಿಡಿಯೋ ಯಾರ್ಯಾರು ನೋಡಿಲ್ಲ ಅವ್ರಿಗೆ ಸೈಡ್ ಅಲ್ಲಿ ಹಾಕಿರ್ತೀನಿ. ಗೈಸ್, ನಾವು ಯಾವುದೇ ಹೊಸ ಬಟ್ಟೆ ತಂದ್ರೆ ಅದ್ರ ರೀಲ್ಸ್ ಹಾಕೊಂಡ್ಮೇಲೆ ನಾವು ಯೂಸ್ ಮಾಡೋದು, ಅಷ್ಟೇ ಗಂಟೆ ಯೂಸ್ ಮಾಡಲ್ಲ ಅದನ್ನ. ಫಸ್ಟ್ ರೀಲ್ಸ್ ನೋಡೇ ಇರ್ತೀರಾ, ಆದ್ರೂ ಏನ್ ಡ್ರೆಸ್ ಕಲೆಕ್ಷನ್ ಅನ್ಕೊಂತೀನಿ, ಬಟ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸೊ ಅದಕ್ಕೋಸ್ಕರ ಇದು ಆಗೋದು. ಅಂಡ್ ಇದು ದುಪ್ಪಟ್ಟ. ಸೊ ಈಗ ಒಂದು ಅದಾದ್ಮೇಲೆ ಇದು ಆಲ್ಮೋಸ್ಟ್ ನೋಡೇ ಇರ್ತೀರಾ, ಇದು ನಾನು ಯುಗಾದಿ ಹಬ್ಬಕ್ಕೆ ಹಾಕಿದ್ದೆ, ಬಟ್ ವಿಷ್ಣು ಬರ್ಡೇಗೆ ಅಂತ ಹೇಳಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಲ್ಯಾವೆಂಡರ್ ಕಲರ್. ಅವ್ನ್ ಬ್ಲಾಗೇ ಮಾಡಕ್ ಬಿಡ್ತಲ್ಲ ನನ್ ಮಗ. ಫುಲ್ ಪದಾಡ್ಕೊಂಡ್ ಏನ್ ಮಾಡ್ತಾರ ಇವ್ರು ಅಂತ ಹೇಳಿ ನೀರಮ್ಮ ಎತ್ಕೊಂತೀನಿ ನೋಡಿ. ಸೊ ಇದು ಟಾಪ್, ಹಾಗೆ ಇದು ದುಪ್ಪಟ್ಟ. ಯಾಕಂದ್ರೆ ಬಾ ಹಿಂಸೆ ಕೊಡ್ಬೇಡ ಚಿನ್ನಿ. ನಾನು ಇದೇ ಕಾರಣಕ್ಕೆ ಗೈಸ್ ನಾವು ಜಾಸ್ತಿ ವ್ಲಾಗ್ಸ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ. ಅವ್ನು ಮಲಗಿದಾಗಲೇ ಮಾಡ್ಬೇಕು, ಯಾಕಂದ್ರೆ ಅವನ ತೋರ್ಸಿಲ್ಲ ಅಂತಂದ್ರು ವ್ಲಾಗ್ ಬೋರ್ ಆಗತ್ತೆ ಅಂತ ಜನಗಳಿಗೆ ಅನ್ಸುತ್ತೆ, ಯಾಕಂದ್ರೆ ಮಗು ಅಲ್ವಾ, ಅದಕ್ಕೋಸ್ಕರ. ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತಾನೆ ನೋಡಿ. ನೀನೇ ಎತ್ಕೊಂಬಿ. ನೆಕ್ಸ್ಟ್ ಕೂಡ ಇದು ಅಷ್ಟೇ, ಇದನ್ನ ನಾನು ನನ್ನ ಬರ್ತ್ಡೇಗೆ ಅಂತ ಹೇಳಿ ಪರ್ಚೇಸ್. ಗಾಯ್ಸ್, ಇದು ಕೊಡಿಸಿದಾಗ
ಸಖತ್ತಾಗಿತ್ತು. ಬಟ್ ಚುಸ್ತೈತೆ ಅಂತ ಅಂದು ಇದು ಇದುವರೆಗೆ ಹಾಕೊಂಡಿಲ್ಲ ಗೈಸ್. ಹಾಕೊಂಡ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ವಿಡಿಯೋಸ್ ಮಾಡಿದ ಅಷ್ಟೇ. ವಿಡಿಯೋಸ್ ಆದ್ಮೇಲೆ ಯಾವಾಗ ಹಾಕಿದ್ಯಾ ಮನೆಗೆ? ವಿಡಿಯೋಸ್ ಆಗಿದ ತಕ್ಷಣ ಬಿಚ್ಚ ಹಾಕ್ಬಿಟ್ಟು ಎಷ್ಟು ಬಿಡುದ ನಾನು ಫಸ್ಟ್. ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಇದೆ ಇದು. ಸೊ ಅದಕ್ಕೋಸ್ಕರ ಗೈಸ್, ಅದಕ್ಕೆ ಇದು ಅಂಬಿ ಕೊಡ್ಸಿರೋದು ನನ್ನ ಬಾಡಿಗೆ. ವಿಷ್ಣು ಪ್ರೆಗ್ನೆಂಟ್ ಇದೆ ಅಂತ. ಬರೀ ನಾನ್ ಕೊಡಿಸಿರೋದೇ ತೋರಿಸ್ತೀನಿ, ನೀನ್ ಕೊಡಿಸಿರೋ ತೋರ್ಸು. ಯಾರಿಗೆ? ನನಗ್ ನಾನು ಏನು ತಗೊಂಡಿಲ್ಲ. ನನಗೆ ಕೊಡಿಸಿದ್ದು. ನಿನಗ್ ನಾನು ಏನು ಕೊಡ್ಸಿಲ್ಲ, ಯಾಕಂದ್ರೆ ನೀನೇ ಮನೆ ಯಜಮಾನ, ನೀನೇ ತಂದ್ಕೊಡ್ಬೇಕು. ಗಾಯ್ಸ್ ಇವ್ರು ಹೆಂಗ್ ಹೇಳ್ತಾರೆ ಅಂದ್ರೆ ಮನೆ ಯಜಮಾನ ಆದ್ರೆ ಮಾತ್ರ ನಾನು ಕೊಡಿಸ್ಬೇಕಂತ ಇಲ್ಲ. ಇದು ಟಾಪ್, ಇದು ವೇಲ್. ಗೈಸ್ ಮನೆ ಯಜಮಾನ ಅಂತ ಏನು ಕೊಡ್ಸುವಂತ ಏನಂತಂದ್ರೆ ನೀನೇ ನನ್ನ ಕೈಲಿ ದುಡ್ಡು ಕೊಡ್ತೀಯಾ? ಇವಾಗ ಸಂಪಾದನೆ ಮಾಡೋದೆಲ್ಲ ನಿನಗೆ ತಾನೇ, ನನ್ನ ಕೈಲಿ ಅಪ್ಪ ಅವಳು ಎಂತ ಡೈಲಾಗ್ ಹೊಡಿತಾವಳಂದ್ರೆ ಅಷ್ಟೇ. ಸೊ ಗೈಸ್ ಇದು ನೋಡಿರ್ತೀರ ವಿಷ್ಣು ಬರ್ತಡೆಗೆ ಅಂತ ತಗೊಂಡಿರೋದು 1 ವರ್ಷದ್ದು. ಆ 2 ಅದೇ ತಗೊಂಡು. ಬಟ್ ಒಂದು ಯುಗಾದಿ ಹಬ್ಬಕ್ಕೆ ಹಾಕಿದ್ದೆ, ಇನ್ನೊಂದು ಒಂದು ಬರ್ಡೇ ದಿವಸ ಹಾಕಿದ್ದೆ. ಅವ್ನು ತುಂಬಾ ಅಳ್ತಿದ್ದಾನೆ ವಿಷ್ಣು, ಅದಕ್ಕೆ ಅಂಬಿ ಎತ್ಕೊಂಡೇ ವ್ಲಾಗ್ ಮಾಡ್ತಾನೆ. ಪಾಪ ಎಷ್ಟು ಕೈ ನೋವು ಬರುತ್ತೆ ಏನೋ ಗೊತ್ತಿಲ್ಲ. ಅದ್ರ ಬೇಕು ನೋಡೇ ಇರ್ತೀರಾ ನೀವು ಆಲ್ಮೋಸ್ಟ್ ವಿಡಿಯೋಸ್ ಅಲ್ಲಿ, ವ್ಲಾಗ್ಸ್ ಅಲ್ಲಿ ಎಲ್ಲಾ ಕಡೆನು. ಬಟ್ ಆದ್ರೂ ತೋರಿಸ್ತಾ ಇದ್ದೀನಿ ಮಟ್ಟ ಈಗ ಮೇಲಿಗೆ. ಈ ಡ್ರೆಸ್ ಅಲ್ಲಿ ಗೈಸ್ ಏನಾಯ್ತು ಅಂತಾನೆ ಗೊತ್ತಿಲ್ಲ, ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಆಗಿಲ್ಲ. ಇದನ್ನ ಇನ್ನೊಂದ್ಸತಿ ನಾನು ಹಾಕೊಂಡು ವಿಡಿಯೋಸ್ ಮಾಡ್ಬೇಕು. ಸೊ ಇದನ್ನ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತರಿಸಿರೋದು. ಇದು ಪೂರ್ತಿ ಹಸುದು ಇದೆ, ಪೂರ್ತಿ ಹಸು ಇದೆ. ಇದಕ್ಕೇನೋ ಅಂತಾರಪ್ಪ, ಏನೋ ಅಂತ ಸಣ್ಣ ಮೆಟೀರಿಯಲ್ ಅಂತಾರೆ. ಸೊ ಇದು ಒಂದು ಇದ್ರದ್ದು ಲಂಗ, ಆಮೇಲೆ ಇದ್ರದ್ದು ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಬ್ಲ್ಯಾಕ್ ನೋಡಿರ್ತೀರಾ ಆಲ್ಮೋಸ್ಟ್. ಇದನ್ನ ಜಸ್ಟ್ ಒಂದೇ ವಿಡಿಯೋ ಮಾಡಕ್ಕಾಗಿರೋದು ಇದರಲ್ಲಿ. ಅಂಡ್ ಇದು ಬಂದು ಅದ್ರದ್ದು ಟಾಪ್ ಫುಲ್ ಸ್ಲೀವ್ ಇದೆ ಆಯ್ತಾ. ಇದು ಬ್ಯಾಕ್ ಹೀಗೆ, ಫ್ರಂಟ್ ಹೀಗೆ ಫುಲ್ ಸ್ಲೀವ್ ಇದೆ. ಇದು ಒಂದು ಇಷ್ಟೇ ಗೈಸ್. ಲೆಹೆಂಗಾ ಸೆಟ್ಸ್ ಅಂತ ಬಂದ್ರೆ ಇಷ್ಟೇ ಇರೋದು. ಈಗ ನಾನು 1 ಪೀಸ್ ಅಂತ ಬಂದ್ರೆ ನಂತರ ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡ್ತಾ ಇರೋದು ಈ 1 ಪೀಸ್ ನ. ಜಸ್ಟ್ 3 ಅಷ್ಟೇ ಕಲೆಕ್ಷನ್ ಆಗಿರೋದು. ಇದು ನೋಡೇ ಇರ್ತೀರಾ ನೀವು, ಆಲ್ಮೋಸ್ಟ್ ರೀಸೆಂಟ್ ಆಗಿ ಹಾಕಿದೆ. ಇದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಲ್ಲ ಅದ್ರಲ್ಲಿ ಹೋಗಿ ಪರ್ಚೇಸ್ ಮಾಡಿರೋದು. ಇದು ಒಂದು 1 ಪೀಸ್ ಡ್ರೆಸ್. ಅದಾದ್ಮೇಲೆ ಇದು ಹಾಕೊಂಡು ಎಲ್ಲ ಮಾಡಿದ್ವಲ್ಲ, ಇದು ಹಾಕೊಂಡು ಮಾಡಿದ್ದೀನಿ. ಬಟ್ ಇದು ವಿಡಿಯೋಸ್ ಅಲ್ಲಿ ಚೆನ್ನಾಗಿ ಬಂದಿಲ್ಲ, ರಿಯಲ್ ಆಗಿ ಮಾತ್ರ ಸಖತ್ತಾಗಿದೆ ಇದು. ಸೊ ಇದು ಅಷ್ಟೇ 1 ಪೀಸ್. ಯಾವ್ದ್ರದ್ದು ಲಿಂಕ್ ಹೇಳ್ಬೇಡಿ, ನಾನು ಹಿಡ್ಕೊಂಡಿರಲ್ಲ, ನಾನು ಅಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ಬಿಟ್ಬಿಡ್ತೀನಿ. ಸೊ ಅದನ್ನ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಡ್ರೆಸ್. ಸೊ ನಾನು ಫಸ್ಟ್ 1 ಪೀಸ್ ಡ್ರೆಸ್ ಅಂತ ಹಾಕಿದ್ದೆ ಇದು. ಅಂಬಿ ಬರ್ಡೇ ದಿವಸ ಹಾಕಿದ್ ನಾನು. ಇದು ನನಗೆ ಆಗ್ಲಿ ಭೂಮಿಗೆ ಆಗ್ಲಿ ಸಖತ್ ಅಂದ್ರೆ ಸಖತ್ ಇಷ್ಟ. ಇದು ನೋಡಿ ನನ್ನ ಫೇವ್ರೆಟ್ ಇದು ಡ್ರೆಸ್. 1 ಪೀಸ್ ಸಖತ್ತಾಗಿ ಕಾಣ್ತಾ ಹಾಕೊಂಡಾಗ. ನಾನು ನಿಮ್ಗೆ ಸೈಡ್ ಅಲ್ಲಿ ಆದ್ರೆ ಅದು ಅವಳ ಫೇವರೇಟ್ ಅಲ್ಲ, ಬಟ್ ಬ್ಲಾಕ್ ಯಾವತ್ತೇ ಆಗ್ಲಿ ಅದು ಸಖತ್ತಾಗಿ ಕಾಣುತ್ತೆ. ಬ್ಲಾಕ್ ಹಂಗೆ, ಬ್ಲಾಕ್ ಕಲರ್ ಹಂಗೆ. ಆಯ್ತಾಯ್ತು, ಇಲ್ಲಿ ಎತ್ಕೊಂಡಿನ. ನೆಕ್ಸ್ಟ್ 1 ಮೋರ್ ಡ್ರೆಸ್ ಬ್ಲಾಕ್. ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಈಗ ನೋಡಿದ್ರೆ ನೀವು ಇರುತ್ತೆ ಇದು ಮೀಶೋದಲ್ಲಿ, ಬಟ್ ಲಿಂಕ್ ಇಲ್ಲ ನನ್ನ ಹತ್ರ. ಗೈಸ್ ಇವಳು ಇಷ್ಟೆಲ್ಲ ಪರ್ಚೇಸ್ ಮಾಡೋಳಲ್ಲ, ಯಾವ ಯೂಸ್ ಮಾಡಲ್ಲ, ಸುಮ್ನೆ ಹಂಗೆ ಬಿಟ್ಟಿರ್ತಾಳೆ. ಜಾಸ್ತಿ ಮಾಮೂಲಿ ಬರೀ ನೈಟಿ ಹಾಕೊಂಡ್ ಗೊತ್ತಾಗ್ಬಿಟ್ಟಾಳೆ. ಮಗು ಆದ್ಮೇಲೆ ಅಷ್ಟೇ ಅಪ್ಪ. ಇದು ಒಂದು. ಅಂಡ್ ಅದ್ರದ್ದು ವೇಲ್ ಇದು ಅದ್ರ ಜೊತೆನೆ ಬರುತ್ತೆ ಗೈಸ್. ಅಂಡ್ ನೆಕ್ಸ್ಟ್ ಅಂದ್ರೆ ಇದನ್ನ ನಾನು ಜಾಸ್ತಿ ವಿಡಿಯೋಸ್ಗಿಂತ ಪ್ರಮೋಷನ್ ವಿಡಿಯೋಸ್ಗೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಇದನ್ನ. ಯಾಕಂತಂದ್ರೆ ಇದು ಸ್ವಲ್ಪ ನನಗೆ ನೆಕ್ ಹತ್ರ ಫುಲ್ ಇರೋದ್ರಿಂದ ನನಗೆ ಕುತ್ತಿಗೆ ಇಸುತ್ತಂಗೆ ಆಗ್ಬಿಡ್ತಿದ್ದು. ಸೊ ಅದಕ್ಕೆ ಇದನ್ನ ನಾನು ಜಾಸ್ತಿ ವೇರ್ ಮಾಡಿಲ್ಲ. ಇದು ಕೂಡ ಅಷ್ಟೇ ಮೀಶೋದಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡಿ. ಸೊ ಮೇ ಬಿ ಸಿಗ್ಬೋದೇನೋ. ಇದು ಫೋಟೋ ಹೆಂಗ್ ಹಿಡಿತೀನಿ, ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಹಾಕಿ, ಮೇ ಬಿ ಸಿಗ್ಬೋದು. ನಂಗೆ ಇಲ್ಲಿ ಜಾಗ ಸಾಲ್ತಲ್ಲ ಗೈಸ್ ವಿಡಿಯೋ ಹಿಡಿಯಕ್ಕೆ. ಏನ್ ಮಾಡ್ಲಿ, ಮಗು ಬೇರೆ ಐತೆ, ಮನೆ ಚಿಕ್ಕದು. ಅಂಡ್ ಇದು ಅಂಬಿ ನನಗೆ ಶಾಪಲ್ಲಿ ಕೊಡ್ಸಿರೋದು. ವಿಷ್ಣುದು ಪ್ರೆಗ್ನೆಂಟ್ ಇದೆ, ಇದನ್ನ ಪರ್ಚೇಸ್ ಮಾಡಿದಾಗ್ಲೂ ಅಷ್ಟೇ. ಜಾಸ್ತಿ ವಿಷ್ಣು ಪ್ರೆಗ್ನೆಂಟ್ ಟೈಮಲ್ಲೇ ನಾನು ಇದನ್ನ ವೇರ್ ಮಾಡಿರೋದು. ಇದು ಜಾಸ್ತಿ ಫ್ಲೇರ್ ಇದೆ, ಅದರಿಂದ ಒಂದ್ ಸ್ವಲ್ಪ ಮರ್ಚೋದು ಎಲ್ಲ ಕಷ್ಟ ಆಗುತ್ತೆ ಅಂತಂದ್ರೆ ಜಾಸ್ತಿ ಫ್ಲೇರ್ ಇದೆ. ಇದು ಯಾವ್ದೇನು ಗೈಸ್ ಕಾಸ್ಟ್ಲಿ ಬಟ್ಟೆ ಏನಿಲ್ಲ, ಎಲ್ಲ ಸಿಂಪಲ್, ಎಲ್ಲ ಹೇಳೋದ್ ಬೇಡ. ಮುಂದೆ ಫ್ಯೂಚರ್ ಅಲ್ಲಿ ತಗೊಳ್ಳೋಣ, ಒಳ್ಳೆ ಡ್ರೆಸ್ ಕಲೆಕ್ಷನ್ ಮಾಡೋಣ. ನಾವು ಕಾಸ್ಟ್ಲಿ ಬಟ್ಟೆ ದೇವರ ಹಣೆ ಬರ್ದಲ್ಲಿ ಬರ್ತಿದ್ರೆ ಹಾಕೋಣ. ಫಸ್ಟ್ ಇರಕ್ ಮನೆ ಮಾಡ್ಕೋಬೇಕು, ನಾವು ಸೇಫ್ಟಿ ಆಗಿರ್ಬೇಕು, ಆಮೇಲೆ ಬಟ್ಟೆಗಳು ಅವು ಇವು ತಗೊಳ್ಳೋಣ. ಇದ್ರಲ್ಲೂ ಒಂದೇ ವಿಡಿಯೋ ಬಿಟ್ಟಿರೋದು ನಾನು. ಫ್ರಾಕ್ ಸ್ಮಾಲು, ಬಟ್ ನಾನು ಇದಕ್ಕೆ ವೈಟ್ ಪ್ಯಾಂಟ್ ನ ಮ್ಯಾಚ್ ಮಾಡ್ಕೊಂಡು ಹಾಕೊಂತೀನಿ. ಸೊ ಯಾರು ಫ್ರಾಕ್ ಇಷ್ಟಪಡ್ತೀರಾ, ಆಫ್ ಆಗ್ತೀರಾ, ಅವ್ರು ಇದನ್ನ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಅಷ್ಟೇ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಅಂಡ್ ನೆಕ್ಸ್ಟ್ ಬಂದ್ರೆ ಇದು ಕೂಡ ಅಷ್ಟೇ ಮೀಶೋದಲ್ಲ ಶಾಪ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿನಿ. ಮೀಶೋದಲ್ಲೇ ಇದನ್ನು ಕೂಡ ಅಷ್ಟೇ ಪರ್ಚೇಸ್ ಮಾಡಿರೋದು. ಇದನ್ನ ಹಾಕಿದೀನಿ ವಿಡಿಯೋಸ್ ಅಲ್ಲಿ ನೋಡಿ, ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಸಿಗುತ್ತೆ. ಇದನ್ನ ಹಾಕಿದೀನಿ. ನೆಕ್ಸ್ಟ್ ಬಂದ್ರೆ
ನಾನು ಯಾವ್ದೂ ಡ್ರೆಸ್ ಐರನ್ ಮಾಡಿಲ್ಲ. ಸೊ ಕೆಲವೊಂದು ಬಟ್ಟೆ ಅಂತೂ ವಾಷಿಂಗ್ ಮಿಷಿನ್ ಹಾಕಿದ ತಕ್ಷಣ ಸುಕ್ ಆಗ್ಬಿಡುತ್ತೆ. ಇದು ನನಗೆ ಅಂಬಿ ಆನಿವರ್ಸರಿಗೆ ಅಂತ ಹೇಳಿ ಕೊಡ್ಸಿದ್ದು. ಆಕ್ಚುಲಿ ಇದಕ್ಕೆ ಸ್ಲೀವ್ಸ್ ಬಂದಿದೆ ಆಯ್ತಾ, ಇದು ನಾನು ಐರನ್ ಮಾಡಬೇಕು. ನಾನು ಹಾಕೋಬೇಕಾದ್ರೆ ಮಾತ್ರ ಐರನ್ ಮಾಡ್ಕೊಳ್ತೀನಿ, ಮಗು ಇರೋದ್ರಿಂದ ಎಲ್ಲ ಬಟ್ಟೆ ಐರನ್ ಮಾಡಕ್ ಆಗಲ್ಲ. ಸೊ ಇದು ಅಂಬಿ ನಂಗೆ ಆನಿವರ್ಸರಿ ಕೊಡ್ಸಿರೋದಾಯ್ತಾ. ಇದಕ್ಕೆ ಸ್ಲೀವ್ಸ್ ಬಂದಿತ್ತು, ಬಟ್ ಏನೋ ಗೊತ್ತಿಲ್ಲ ದೇವ್ರ ದಯದಿಂದ ಅವತ್ತು ಆನಿವರ್ಸರಿ ನಾಳೆ ಇದೆ ಅನ್ಬೇಕಾದ್ರೆ ನೈಟ್ ಪರ್ಚೇಸ್ ಮಾಡಿದ್ದೆ ಆಯ್ತಾ ಈ ಡ್ರೆಸ್ ನಾನು. ಆದ್ರೆ ಸ್ಲೀವ್ ಇತ್ತು ಇದ್ರೊಳಗೆ, ಬಟ್ ಹಾಕ್ಸಕ್ಕೆ ಇಡ್ಸಕ್ಕೆ ಇರ್ಲಿಲ್ಲ. ಅದಕ್ಕೆ ದೊಡ್ಡ ಜಗಳ ಆಡ್ಬಿಟ್ಟಿದ್ವಿ ನಾವು ಆನಿವರ್ಸರಿಗೆ. ಅದಕ್ಕೆ ಹಾಗೆ ಹಾಕು ಅಂತ ಅಂದ್ಬಿಟ್ಟ. ಫಸ್ಟ್ ಸ್ಲೀವ್ಲೆಸ್ ನಾನು ಡ್ರೆಸ್ ಹಾಕಿರೋದು ಅದೇ. ಪುಣ್ಯ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಬಂದಿರ್ಲಿಲ್ಲ. ಒಂದ್ ಸೆಕೆಂಡ್ ಗೈಸ್, ಇದು ಅನಿವಾರ್ಯದಿಂದ ಸ್ಲೀವ್ಲೆಸ್ ಹಾಕಕ್ಕೆ ಬಂದಿದ್ದು. ಸೊ ಇದು ನಾನು ಹಂಗೆ ಇಟ್ಕೊಂಡಿದ್ದೀನಿ, ಸ್ಲೀವ್ಲೆಸ್ ಹಾಕ್ಸಿಲ್ಲ. ಆನಿವರ್ಸರಿ ದಿವಸ ಬಿಟ್ರೆ ಮತ್ತೆ ಯಾವಾಗ್ಲೂ ರೀಸೆಂಟ್ ಆಗಿ ಹಾಕಿದ್ದೆ ಟೆಂಪಲ್ಗೆ ಹೋಗ್ಬೇಕಾರೆ, ಆಂಜನೇಯನ್ ಟೆಂಪಲ್ ಅಷ್ಟೇ. ಅದ್ರ ಪ್ಯಾಂಟ್ ಅದ್ರ ದುಪ್ಪಟ್ಟ ಇದು. ಓಕೆನಾ, ಅದು ಅಂಬಿ ನಂಗೆ ಆನಿವರ್ಸರಿಗೆ ಅಂತ ಹೇಳಿ ಕೊಡ್ಸಿರೋದು. ಇನ್ನು ನೆಕ್ಸ್ಟ್ ಇದನ್ನ ನೀವು ರೀಸೆಂಟ್ ಆಗಿ ತುಂಬಾ ಜನ ಈ ಡ್ರೆಸ್ ಲಿಂಕ್ ಅಂತ ಕೇಳಿದ್ರು. ಇದು ಅಷ್ಟೇ ವಾಷಿಂಗ್ ಮಿಷಿನ್ ಹಾಕಿದ ತಕ್ಷಣ ಸುಕ್ಕಾಗುತ್ತೆ, ಬಟ್ ಇದ್ರ ಲಂಗ ಯಾವ್ದೇ ರೀತಿ ಸುಕ್ಕಾಗಿಲ್ಲ. ಇದು ಸ್ವಲ್ಪ ಸುಕ್ಕಾಗಿದೆ. ಮನೆ ರೀಸೆಂಟ್ ಆಗಿ ಮಾಡಿದ್ವಲ್ಲ ರೀಲ್ಸ್ ಇದ್ರ ಮೇಲೆ ನೋಡಿರ್ತೀರಲ್ವಾ ಅಷ್ಟೇ. ಬ್ಯಾಕ್ ಹೀಗಿದೆ, ಫ್ರಂಟ್ ಹೀಗಿದೆ. ಇದಕ್ಕೆ ಇದನ್ನ ಮ್ಯಾಚ್ ಮಾಡಿ ತರಿಸಿದ್ದೆ. ಬ್ಲಾಗ್ ಅಲ್ಲಿ ಕೂಡ ತೋರಿಸಿದ್ದೆ ಅನ್ಸುತ್ತೆ ಈ ಡ್ರೆಸ್ ನ. ಇದೆಲ್ಲ ಮರ್ಚೋದೈದಲ್ಲ ನನಗೀಗ. ಗುಡ್ಡ ಆಗ್ತಾಳೆ, ನಾನಂತ್ರ ಬಿಟ್ಟು ಹೋಗ್ತೀನಿ ಅಷ್ಟೇ, ಏನೋ ಮಾಡ್ಕೊಳ್ಳಿ. ನಮ್ಗೆ ಎಮರ್ಜೆನ್ಸಿ ಫೋನ್ ಬೇರೆ ಬಂದೈತಿ, ನೋಡ್ಬೇಕು ಗೈಸ್. ಎಸ್ ಹೀ ಹಾಣ್ಕೊ ಮಾಡಿ ಆಮೇಲೆ ನಾನು ಎಂತ ದಡ್ಡಿ ಹೇಳು. ಇದ್ರದ್ದು ಪ್ಯಾಂಟ್, ಈ ಡ್ರೆಸ್ ಕೂಡ ನನಗೆ ಹಂಬಿನೇ ಕೊಡ್ಸಿರೋದು. ಇದು ಶಾಪ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಇದು ನನಗೆ ಸ್ವಲ್ಪ ಕಂಫರ್ಟಬಲ್ ಅಪ್ಪ, ಯಾಕಂದ್ರೆ ಸ್ವಲ್ಪ ಲೂಸ್ ಇಡ್ಸ್ಕೊಂಡಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್. ಇದ್ರ ಪ್ಯಾಂಟ್, ಇದ್ರ ವೇಲ್, ಇದು ಸೆಟ್. ಸೊ ಯಾವುದೇ ಬಟ್ಟೆ ಇಷ್ಟ ಆದ್ರೂ ದಯವಿಟ್ಟು ಲಿಂಕ್ ಅಂತ ಕಮೆಂಟ್ ಹಾಕ್ಬೇಡಿ ಪ್ಲೀಸ್, ನನ್ನ ಹತ್ರ ಇಲ್ಲ. ಆ್ಯಂಡ್ ಇದ್ರ ವೇಲ್ ನೋಡೇ ಗೈಸ್, ನಾನು ಪರ್ಚೇಸ್ ಮಾಡಿದ್ದೆ ಡ್ರೆಸ್ನ. ವೇಲ್ ಚೆನ್ನಾಗಿದೆ, ಬಟ್ ಇದ್ರದ್ದು ಡ್ರೆಸ್ದು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ಆಯ್ತಾ, ಅಷ್ಟು ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ. ಬಟ್ ವೇಲ್ ನೋಡಿ ಪರ್ಚೇಸ್ ಮಾಡಿದ್ದಷ್ಟೇ. ಇದು ಒಂದು ಬ್ಲ್ಯಾಕ್ ಡ್ರೆಸ್. ಇದನ್ನು ಕೂಡ ವಿಡಿಯೋದಲ್ಲಿ ಹಾಕಿರ್ತೀನಿ, ಸೊ ನೋಡಿರ್ತೀರಾ. ಆಲ್ಮೋಸ್ಟ್ ಎಲ್ಲಾ ಡ್ರೆಸ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ಗೈಸ್, ಡ್ರೆಸ್ ಕಲೆಕ್ಷನ್ ಮಾಡೋ ಅಂಥದ್ದು. ಆ್ಯಂಡ್ ಇದು ಅಷ್ಟೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಒಂದು ಶರಾರಿ ಅಂತ ಅಂತಾರೆ ಡ್ರೆಸ್ನ. ಇದು ಶಾಪಲ್ಲಿ ಪರ್ಚೇಸ್ ಮಾಡಿರೋದು ನಾನು. ಈ ಥರ ಡ್ರೆಸ್ ಇದು. ಆ್ಯಂಡ್ ಅದ್ರದ್ದು ಟಾಪ್ ಇದು, ಬಿಸ್ಲಿಕ್ ಶೈನಿಂಗ್ ಬರುತ್ತಿದ್ದು. ಸೊ ಅದಕ್ಕೆ ಟಾಪ್. ಈ ಡ್ರೆಸ್ನ ಕೂಡ ನಾನು ಹಾಕೊಂಡು ವಿಡಿಯೋ ಮಾಡಿದ್ದೀನಿ, ಆಲ್ಮೋಸ್ಟ್ ನೋಡಿರ್ತೀರಾ. ಆ್ಯಂಡ್ ಇದು ಈಗ ನನ್ನ ಬರ್ಡೇ ಮುಗಿತಲ್ಲ, ವಿಷ್ಣು ಹುಟ್ಟಿದ್ಮೇಲೆ ಹೋದ ವರ್ಷ ಆ ಒಂದು ಬರ್ಡೇಗೆ ತೊಗೊಂಡಿರೋದಿದ್ದು ಈ ಡ್ರೆಸ್. ಇದನ್ನು ಅಷ್ಟೇ ಹಾಕೊಂಡು ವಿಡಿಯೋ ಮಾಡಿರ್ತೀನಿ. ಆ್ಯಂಡ್ ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ದೀನಿ ಇದೇ ಡ್ರೆಸ್ಸಲ್ಲಿ. ಆ ವಿಷ್ಣು 3 ತಿಂಗಳು ಪಾಪು ಇದ್ದ. ಸೊ ಇದು ಒಂದು ಡ್ರೆಸ್ ಇದೆ. ಸೊ ಜಾಸ್ತಿ ನಾನು ಯೂಸ್ ಮಾಡಿದ್ರೆ ಆ ಥರ ಬಿಟ್ಟರೆ ಮನೇಲಿ ನೈಟ್ ಯೂಸ್ ಮಾಡ್ತೀನಿ. ಈ ಡ್ರೆಸ್ ವಿಷ್ಣುದು ಗಿಫ್ಟ್ಸ್ ಬರ್ಡೇದು ಅನ್ಬಾಕ್ಸ್ ಮಾಡಕ್ಕೆ ಅಂತ ಹೇಳಿ ತರಿಸಿದ್ದಂತಹ ಇದು. ಅದ್ರ ದುಪ್ಪಟ್ಟ ಹಾಗೆ ಅದ್ರದ್ದು ಟಾಪ್. ಈ ಡ್ರೆಸ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇದು ಮೀಶೋದಲ್ಲೇ ಸಿಗುತ್ತೆ ಇದು ಕೂಡ. ಆ್ಯಂಡ್ ಅದ್ರದ್ದು ಪ್ಯಾಂಟ್ ಇದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಅಂತ ಬಂದ್ರೆ ಇದನ್ನು ನಾನು ಜಾಸ್ತಿ ಹಾಕಿಲ್ಲ, 1-2 ವಿಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ಸೊ ಇದು ಗೌನ್, ಇದು ವೆಸ್ಟರ್ನ್ ಆಯ್ತಾ. ಸೊ ಈ ಥರ ಇದೆ ಇದ್ರದ್ದು ಇದು. ಆ್ಯಂಡ್ ಇದ್ರ ಟಾಪ್ ಅಂತೂ ನನಗೆ ಇಷ್ಟನೇ ಆಗಿಲ್ಲ, ಹಾಕ್ದಾಗ ಸೊಂಟ ಕಾಣುತ್ತೆ ಅಂತ ಹೇಳಿ ಹಾಕೋದನ್ನೇ ಬಿಟ್ಬಿಟ್ಟೆ. ಬಿಟ್ಟಿಲ್ಲ, ನಾನೇ ಬಿಡಿಸಿದ್ದು ಗೈಸ್. ಅವಳ ರೂಲ್ಸಿಗೆ ನಾನು ಒಪ್ಕೋತೀನಿ, ನನ್ನ ರೂಲ್ಸ್ಗೆ ಅವಳು ಒಪ್ಕೋಬೇಕು ಗೈಸ್ ಅಷ್ಟೇ. ಹಾಕ್ತೀನಿ ಮನೇಲಿದ್ದಾಗ ಹಾಕ್ತಾಳೆ, ಬಟ್ ಆಚೆ ಹೋದಾಗ ಹಾಕ್ಸಲ್ಲ. ಅದು ನನಗೆ ಇಷ್ಟ ಆಗಲ್ಲ. ನನಗೆ ನಿದ್ದೆ ಬಂದ್ಬಿಟ್ಟಿದೆ, ಅದಕ್ಕೆ ಡ್ರೆಸ್ ಇದು ನನಗೆ ಕಾವ್ಯಕ ಕೊಡ್ತಿರೋದು. ನಾನು ಫಸ್ಟ್ ಟೈಮ್ ನೋಡೋಕೆ ಬಂದಾಗ ಕಾವ್ಯಕ ಡ್ರೆಸ್ ನಾನು ಒಂದೇ ಥರ ಆ್ಯಂಡ್ ಇದು ಕೂಡ ಅಷ್ಟೇ ಅಕ್ಕನೇ ಕೊಡ್ಸಿದ್ದು. ಮಾಲ್ಗೆ ಹೋಗಿದ್ವಲ್ವಾ, ಸೊ ಆಗ ಇದೆಲ್ಲ ಐರನ್ ಮಾಡ್ಬೇಕು ಗೈಸ್. ನಾನು ಐರನ್ ಮಾಡಿ ಇಡಲ್ಲ, ಜೋಡಿಸಲ್ಲ, ಅದು ನಿಮಗೂ ಗೊತ್ತು. ಇದ್ರದ್ದು ಡ್ರೆಸ್ ತುಂಬಾ ಜನ ಕೇಳ್ತಾ ಇದ್ರಿ, ಬಟ್ ಇದನ್ನ ನಾನು ಓರಿಯನ್ ಮಾಲ್ ಅಲ್ಲಿ ತಗೊಂಡಿರೋದು ಈ ಡ್ರೆಸ್. ನೆಕ್ಸ್ಟ್ ಬಂದ್ರೆ ಈ ಡ್ರೆಸ್ ತಗೊಂಡು ಒಂದ್ ರೀಲ್ಸ್ ಮಾಡಿ ಒಗ್ದು ಇಟ್ಟಿರೋದಷ್ಟೇ. ಇದು ಗೈಸ್ ವೈಟ್ ಎಲ್ಲ ಕ್ಯಾಮ್ರಾದಲ್ಲಿ ಬ್ಲಾಕ್ ಬಂದ್ಬಿಡುತ್ತೆ ಮುಖ ನಮ್ದು ಅಷ್ಟೇ. ಹಾಕೆ ಇಲ್ಲ, ಇವಾಗ ಹುಟ್ಟಾಗ ಸಿಕ್ಕಿರೋದು. ಅಷ್ಟು ಬಿಟ್ಟು ಮರ್ಚ್ಬೇಕಲ್ಪ ನಾನು. ಆ್ಯಂಡ್ ಈ ಡ್ರೆಸ್ ನಾನು ಟಿವಿಲಿ ಕಾಣಿಸ್ತಾ ಇದೀವಿ ವಿಡಿಯೋಲಿ. ಆಬ್ವಿಯಸ್ಲಿ ಈ ಡ್ರೆಸ್ ನಾನು ನೋಡೇ ಇರ್ತೀರ. ಇದು ಅಷ್ಟೇ ನನ್ನ ಫೇವ್ರೆಟ್ ಡ್ರೆಸ್. ಕ್ರಾಪ್ ಟಾಪ್ ಇದು. ನಮ್ಮಮ್ಮ ಲವ್ ಮಾಡ್ಬೇಕಾದ್ರೆ ನಮಗಿನ ಕೂರ್ಸಿದ್ರು. ಇನ್ನೇನು ಮದುವೆ ಆಗ್ತೀನಿ ಇನ್ನೊಂದು ತಿಂಗಳು ಇದೆ ಅನ್ಬೇಕಾದ್ರೆ ನಮ್ಮಮ್ಮ ಕೂರ್ಸಿರೋದು. ಆ್ಯಂಡ್ ಇದು ನಾನು ಒಂದು ಯಾವುದೋ ಆ್ಯಪಲ್ಲಿ 60 ಮಿನಿಟ್ ಆ್ಯಪಲ್ಲಿ ಕಳಿಸಿರೋದು. ಇದು ಫುಲ್ ಸುಕ್ ಆಗ್ಬಿಟ್ಟಿದೆ. ಇದನ್ನ ರೀಸೆಂಟ್ ವಿಡಿಯೋದಲ್ಲಿ ಮಾಡಿದ್ದೆ, ಹಾಕಿದ್ದೆ. ಬರೀ ಆ್ಯಪಲ್ಲೇ ತಗೊಂಡಿದ್ದೆ ಜಾಸ್ತಿ, ಅಂಗಡಿಯಲ್ಲಿ ತಗೊಂಡಿದ್ದೆ ಅವಾಗ. ಅಂಗಡಿಯಲ್ಲೂ
ಜಾಸ್ತಿ ಪರ್ಚೇಸ್ ಮಾಡಿದ್ದೀನಿ, ಹೇಳಿದ್ದೇನಲ್ಲ ಎಷ್ಟೊಂದು ಅಂಗಡಿ. ಸೊ ಇದು ಅದ್ರದ್ದು ವೇಲ್ ಇದು ಕೂಡ ನೋಡೇ ಇರ್ತೀರಾ. ಆ್ಯಂಡ್ ನೆಕ್ಸ್ಟ್ ಅಂತ ಬಂದರೆ ಇದು ನಾನು ಪ್ರೆಗ್ನೆಂಟ್ ಇರುವಾಗ ಅಂಬಿ ನನಗೆ ಕೊಡಿಸಿರುವಂತಹ ಡ್ರೆಸ್. ಇದರಲ್ಲಿ ವಿಡಿಯೋಸ್ ಮಾಡಿದ್ದೀನಿ, ಬಟ್ ಫೋನಲ್ಲಿ ಮಾಡಿದ್ದೀನಿ, ಕ್ಯಾಮ್ರಾದಲ್ಲಿ ಮಾಡಿಲ್ಲ. ಇದು ಆ್ಯಂಡ್ ಇದ್ರದ್ದು ವೇಲ್ ಚಿಮ್ಮಿನಿ ಅದು ಮುಸ್ಲಿಂ ಡ್ರೆಸ್ ತರ ಇದೆ ಅಂತ ಹಾಕಲ್ಲ, ಜಾಸ್ತಿ ಗ್ರ್ಯಾಂಡ್ ಇದೆ, ಚಿಮ್ಮಿನಿ ಇದೆ ಅಂತ. ಆ್ಯಂಡ್ ಇದು ನನ್ನ ಹಳೇ ಡ್ರೆಸ್, ಸೊ ನೋಡೇ ಇರ್ತೀರಾ. ಸೊ ಇದನ್ನು ಕೂಡ ಅಷ್ಟೇ ನಾನು ಮೀಶೋದ ಸ್ಟಾರ್ಟಿಂಗ್ ಬಿಟ್ಟಾಗ ತೊಗೊಂಡಿದ್ದು. ತುಂಬ ಕಂಫರ್ಟಬಲ್ ಇದು, ಅದ್ರದ್ದು ವೇಲ್ ಆ್ಯಂಡ್ ಈ ಡ್ರೆಸ್ ತುಂಬ ಅಂದರೆ ತುಂಬ ಹಳೆದು ಆ್ಯಂಡ್ ಅಂಬಿ ಫೇವ್ರೆಟ್ ಡ್ರೆಸ್. ಗೈಸ್ ಅದೇ ನಾವಿಬ್ರು ಬ್ಲ್ಯಾಕ್ ಹಾಕೊಂಡು ಯೂಸ್ ಮಾಡಿದ್ವಿ ರೋಡಲ್ಲಿ. ಅವಾಗ ಫೇವ್ರೆಟ್ ಇದು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಹಂಗೆ ಹಾಕೇ ಇಲ್ಲ, ತುಂಬ ವರ್ಷ. ಇವಳಿಗೆ ಏನು ಹೇಳ್ತೀನಿ ಗೊತ್ತಾ, ಹಾಕೊಂಡು ಯೂಸ್ ಮಾಡು, ಚಿಕ್ಕ ಆಯ್ತು ಅಂದ್ರೆ ಬೇರೆಯವ್ರು ಕೊಡೋ ಬದಲು ನಿನ್ಗೆ ಹೊಟ್ಟೆ ಉರಿಯುತ್ತೆ. ಹಾಕೊಂಡು ಸ್ವಲ್ಪ ನಾನು ಏನು ಮಾಡ್ತೀನಿ ಗೊತ್ತಾ ಗೈಸ್, ಯಾವ ಬಟ್ಟೆನೂ ನಾನು ಉಳಿಸಲ್ಲ, ಎಲ್ಲ ಹಾಕೊಂಡು ಚಿಕ್ಕ ಆಯ್ತು ಅಂದ್ರೆ ಬೇರೆಯವ್ರು ಕೊಟ್ಬಿಡ್ತೀನಿ. ಇದು ನಾನು ಸೀರಿಯಲ್ ಹೊಲಿಸಿರೋದು, ಬಟ್ ತುಂಬಾ ಹಳೇದಾಗುತ್ತೆ. ಏನೋ ತೋರಿಸ್ತೀನಿ ಅಂದ್ರೆ ನಾನು ಜಾಸ್ತಿ ವಿಷ್ಣು ಪ್ರೆಗ್ನೆಂಟ್ ಇರುವಾಗ ಹೊಟ್ಟೆ ಹತ್ರ ಫುಲ್ ಲೂಸ್ ಇದೆ ಅಂತ ಹೇಳಿ ಜಾಸ್ತಿ ಹಾಕ್ತಿದ್ದಿ ಡ್ರೆಸ್ ಇದು. ಆಮೇಲೆ ಇದು ಅಷ್ಟೇ, ಈ ಡ್ರೆಸ್ಸು ನಾನು ಮದುವೆ ಆಗಿ ಮಾರನೇ ದಿವಸ ಹಾಕಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ತಗೊಂಡಿದ್ದು. ಸೊ ಅದಕ್ಕೆ ಮೆಮೊರೇಬಲ್. ಸೊ ಇದು ಕೂಡ ಹಾಗೆ ಇಟ್ಟಿದ್ದೀನಿ. ಇಷ್ಟೇ ಗೈಸ್ ನನ್ನ ಡ್ರೆಸ್ ಕಲೆಕ್ಷನ್. ಏನು ಇಷ್ಟೇನಾ ಗೈಸ್? ಗುಡ್ಡೆ ಹಾಕ್ಬಿಟ್ರಲ್ಲ ಸರ್. ಇದನ್ನ ಮರ್ಚಕ್ಕೆ ಹೀಗಿದೆಯಲ್ಲ ಅಂಬಿ ನನಗೆ, ಬಟ್ ಆದ್ರೂ ಇರ್ಲಿ ನಿಮ್ಗೋಸ್ಕರ. ತುಂಬಾ ಜನ ತುಂಬಾ ದಿವಸ ಕೇಳ್ತಾ ಇದ್ರಿ, ಸೊ ಅದಕ್ಕೋಸ್ಕರ ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿರೋದು. ಇವನೊಬ್ಬ ಬಿಡ್ತಾನೆ ಇರ್ಲಿಲ್ಲ ಪಾಪ, ಕೈ ನೋವು ಅಂತ ಅನ್ಸುತ್ತೆ ನನ್ ಗಂಡಂಗೆ ಅಲ್ಲ. ಎತ್ಕೊಂಡು ನೋಡಿ ಈ ಭಾಗ ಫುಲ್ ಅಂಬಿದು ಡ್ರೆಸ್ ಕಲೆಕ್ಷನ್ ಮಾಡೋಣ ಅಂದ್ರೆ ಅಂಬಿ ಒಂದ್ಸತಿ ಹಾಕಿದ್ ಮತ್ತೆ ಎಲ್ಲಿಟ್ಟಿರ್ತಾನ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಅವ್ನು ಕಮ್ಮಿ ಇದೆ ಬಟ್ಟೆ, ಬಟ್ ಅವ್ನು ಜಾಸ್ತಿ ಪ್ರತಿ ಸತಿ ವಿಡಿಯೋ ಮಾಡ್ಬೇಕಾದ್ರೂ ಅವ್ನು ಶರ್ಟ್ ತರ್ತಾ ಇರ್ತಾನೆ ಗೈಸ್. ಬಟ್ ಅದೆಲ್ಲ ಅವ್ನು ಒಂದ್ಸತಿ ಹಾಕೊಂತಾನೆ, ಇಲ್ಲ ಅಂತಂದ್ರೆ ಅವ್ನು ಕೊಟ್ಬಿಡ್ತಾನೆ. ನಂತರ ಅವ್ನು ಹಿಡ್ಕೊಂಡು ಗುಡ್ಡ. ನಾನೇನಂದ್ರೆ ನನ್ನ ಬಟ್ಟೆ ಇವಾಗ ತಗೊಂತೀನಿ ಅನ್ಕೊಳ್ರಿ, ತಿಳಿ ಬಟ್ಟೆ ತಗೊಂಡಿರ್ತೀನಿ ಅನ್ಕೊಳ್ರಿ, ಒಂದು 2 ತಿಂಗಳು ಹಾಕೊಂಡ್ಬಿಡೋದು. ಆಮ್ಯಾಕ ಏನೋ ನನಗೆ ಇಷ್ಟ ಆಗಲಿ ಅನ್ಕೊ ಯಾರಿಗಾರು ಬಟ್ಟೆ ಇಲ್ಲ ಅಂತಾರಲ್ಲ ಅವ್ರಿಗೆ ಕೊಡ್ತಾ ಹೋಗ್ತಿರ್ತೀನಿ. ಅದಕ್ಕೋಸ್ಕರ ನಂತರ ಬಟ್ಟೆ ನನ್ನ ಹತ್ರ ಇನ್ನೊಂದಷ್ಟು ಇತ್ತು ಗೈಸ್. ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಚೆನ್ನಾಗಿರೋ ಡ್ರೆಸ್ ತಗೊಂಡಿದ್ದೆ, ಬಟ್ ಅದು ಯಾವ್ದು ಆಗ್ತಾಯಿಲ್ಲ ಅಂತ ಹೇಳಿ ನಾನು ಎಲ್ಲರಿಗೂ ಯಾರಿಗೂ ಬರ್ತಾರಲ್ವಾ ಅವರಿಗೆ ಕೊಟ್ಟಿದ್ದೆ ನಾನು. ಸೊ ನಾನು ಯಾರಿಗೂ ಕೊಡಲ್ಲ, ನಮ್ಮ ತಮ್ಮದಿರ್ಗಾಗಲಿ ನಮ್ಮ ಬಾಮೈಕ್ಳಾಗಲಿ ಆ ಥರ ಕೊಟ್ಬಿಡ್ತೀನಿ ಅವ್ರಿಗೆ ಹಾಕೊಳ್ಳಿ ಅಂತ. ಇವಾಗ ನನಗೂ ಅದು ಕಂಫರ್ಟಬಲ್ ಇರಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅದನ್ನ ಎಲ್ಲ ಕೊಟ್ಕೊಂಡು ಹೋಗ್ತೀನಿ ಗೈಸ್. ನಾನು ಈ ಡ್ರೆಸ್ ಹಾಕಿದ್ರೆ ವಿಷ್ಣು ಹೇಳ್ತಾನೆ, ಯಾಕಂದ್ರೆ ಫುಲ್ ಚುಚ್ಚುತ್ತೆ ಈ ಡ್ರೆಸ್, ಮಿರರ್ ವರ್ಕ್ ಇರೋದ್ರಿಂದ ಫುಲ್ ಚುಚ್ಚು. ಇಲ್ಲ ಅವನು ಫುಲ್ಲು ನಿದ್ದೆಲ್ಲಿದ್ದಾನೆ ಗೈಸ್, ಇವಾಗ ಮಲಗಿಸ್ಬೇಕು. ಅವನ ಮಲಸಿ ಸಿಗ್ತೀವಿ ಗೈಸ್ ಅಲ್ಲಿ ಬಾಯ್. ನಾನು ಸ್ವಲ್ಪ ಕೆಲಸ ಇದೆ, ಇವಾಗ ನೆಕ್ಸ್ಟ್ ಅವ್ಳು ಕಂಟಿನ್ಯೂ ಮಾಡ್ಬೋದು. ಬಂದು ನಾ ಸಾಯಂಕಾಲ ಭೇಟಿ ಆಗ್ತೀನಿ ನಿಮ್ಗೆ. ಅವ್ನಿಗೆ ಫೋನ್ ಮೇಲೆ ಫೋನ್ ಬರ್ತಿದೆ, ಹೋಗ್ಲೇಬೇಕು. ಸೊ ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಸೊ ಅದನ್ನೇನು ಮುಚ್ಚಿರೋದು, ಸೊ ರಿಜಿಸ್ಟ್ರಿದು ಪೇಪರ್ ಮಾಡ್ಸಕ್ಕೆ ಅಂತ ಹೇಳಿ ಅದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡೋಣ ನೆಕ್ಸ್ಟ್ ಅಂತ ಸುಮ್ಮನಿದ್ದೀನಿ. ನೆಕ್ಸ್ಟ್ ಅಲ್ಲೆಲ್ಲ ಪೇಪರ್ ರೆಡಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಕೇಳ್ತೀನಿ ಎಲ್ಲ ಏನೇನಿತ್ತು ಅಂತ. ನೆಕ್ಸ್ಟ್ ಅವಳು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಳೆ, ಮಲಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಫಸ್ಟ್ ಮಲಗಿಸ್ಬೇಕು, ಅವ್ನು ಫುಲ್ ಆಟ ಮಾಡ್ತಿದ್ದಾನೆ. ಬಾಯ್. ನೋಡಿ ಗೈಸ್, ನೋಡಿ ಎಷ್ಟು ಇದು ಮಾಡ್ಕೊಂಡು ತಿಂತಿದ್ದಾನೆ ಅಂತ ಹೇಳಿ. ಸೊ ಗೈಸ್ ಅಂಬಿ ವ್ಲಾಗ್ ಮಾಡಿ ಲೇಟ್ ಆಗಿತ್ತು ಅಂಥೇಳಿ ಹೋಟ್ಲಲ್ಲಿ ನಾಷ್ಟ ತಂದು ಕೊಟ್ಟ. ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮತ್ತು ಅನ್ನ ಸಾಂಬಾರು, ಬೇಳೆ ಸಾಂಬಾರು. ಆಯಿತಾ? ಹಾಯ್. ಓಕೆ ಹಾಯ್. ಇಲ್ಲಿ ನೋಡಿ ಇವನು ಹೆಂಗೆ ತಿಂತಿದ್ದಾನೆ ಅಂತ ಅಂದರೆ, ಬಟ್ ನಾನು ಅವ್ನಿಗೆ ಯಾವುದೇ ಕಾರಣಕ್ಕೂ ಅಡ್ಡ ಹೋಗಲ್ಲ. ಅವನು ಎಷ್ಟೇ ಮನೆ ಗಲೀಜು ಮಾಡಿದ್ರು ಮಾಡಲಿ ಅಂತ ಬಿಟ್ಬಿಡ್ತೀನಿ. ಬಿಕಾಸ್ ನನಗೆ ಅವ್ನ ಖುಷಿ ಇಂಪಾರ್ಟೆಂಟ್. ಕಂದಮ್ಮ ಗೈಸ್, ಅವನಿಗಿಂತ ಏನು ಹೆಚ್ಚಾ ಗೈಸ್ ಮನೆ ಕ್ಲೀನ್ ಮಾಡೋದು. ನೋಡಿ ಈ ಸೋಫಾನೇ ಹಾಳಾಗೋಗಿದೆ. ಸೊ ಯಾಕೆ ಅಂತಂದ್ರೆ ಅವನಿಗೋಸ್ಕರ. ಅವನೇನೇ ಮಾಡಿದ್ರು ಕೂಡ ಈ ಮನೆಗೆ ಅವನ ಖುಷಿ ಮುಂದೆ ಏನೂ ಇಲ್ಲ ಅಂತ ಹೇಳಿ ಇರೋದಷ್ಟೇ. ನೋಡಿ ಈಗ ಮತ್ತೆ ನಾನು ಇದನ್ನೆಲ್ಲ ಬೆಳೆದಾಕಬೇಕು. ವಿಷ್ಣುನ ತೋರ್ಸಲ್ಲ ವ್ಲಾಗಲ್ಲಿ ಅಂತಿರ್ತೀರಲ್ಲ, ನೋಡಿ ನೀವು ವಿಷ್ಣು ಮಾಡೋದನ್ನ. ನಂಗೆ ತಿನ್ನೋಕ್ಕೂ ಬಿಡ್ತಾ ಇಲ್ಲ. ಅಂಬಿ ಅರ್ಜೆಂಟ್ ಕೆಲಸ ಇತ್ತು ಪಾಪ, ಅವ್ನು ನಾಷ್ಟನೂ ಮಾಡಿದೆ ಹಾಗೆ ಹೋಗಿದ್ದಾನೆ. ನೋಡಿ ಅವನಿಗೂ ಅಂತಾನೆ ಹೇಳಿ ತಂದ, ಬಟ್ ತಿಂದೇ ಇಲ್ಲ ಅವನು, ಹಾಗೆ ಹೋದ. ತುಂಬ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ. ಇವಾಗ ನನ್ನ ಮಗ ನಾನು ತಿಂತಿದ್ದೀವಿ. ಕಂದಮ್ಮ ಅಲ್ಲಿ ಕೆಳಗೆ ತಿಂದರೆ ಕೆಳಗಡೆ ಎಲ್ಲ ಗಲೀಜಾಗಿರುತ್ತೆ ಗೈಸ್, ಅದನ್ನೇ ತಿಂತಾನೆ. ಅದಕ್ಕೆ ಈ ವಾಷಿಂಗ್ ಮಿಷಿನ್ಗೆ ಈ ಒಂದು ಬಟ್ಟೆನ 2 ದಿವಸಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಅವನು ಇಲ್ಲಿ ತಿಂತಾನೆ ಅಂಥೇಳಿ. ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಹಾಕ್ಕೊಂಡೋಣ ಅಂತಂದರೆ ಆ ಪ್ಲೇಟ್ ಕೊಡೋವರೆಗೂ ತಾಳ್ಮೆ ಇಲ್ಲ ನನ್ನ ಮಗನಿಗೆ. ಇದರಲ್ಲೇ ತಿಂತಾನೆ ಅಂತ ಅಂದರೆ ಥ್ಯಾಂಕ್ ಯು. ಇದರಲ್ಲೇ ತಿಂತಾನೆ ಅಂತ ಅಂದರೆ ಇದರಿಂದ ಆಚೆನೇ ತಿಂತಾವ ನೀವು ತಂದ. ಏನಿದು ನಿನ್ನ ಅವಸ್ಥೆ? ನೋಡಿಲ್ಲಿ ಎಲ್ಲರಿಗೂ ತೋರಿಸ್ತಿದ್ದೀನಿ ನೀನೇನು ಅಂತ.
ಮುತ್ತು ಕೊಡು ಎಲ್ಲರಿಗೂ, ಕಿಶು ಕೊಡು, ಹಿಂಗೆ ಕಿಶು ಕೊಡು. ಗುಡ್ ಬಾಯ್. ಹಿಂಗೆ 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 ಮಾಡ್ತಾನೆ ಗೈಸ್ ಅವನು. ಮುತ್ತು ಕೊಡು ಅಂತ, ಕಿಸು ಕೊಡಮ್ಮ ಎಲ್ಲರಿಗೂ, ಮುತ್ತು ಕೊಡು ಎಲ್ಲರಿಗೂ. ಎಲ್ಲರಿಗೂ ಲವ್ ಯು ಅಂತ ಹೇಳು. ಲವ್ ಯು, ಎಲ್ಲರಿಗೂ ಲವ್ ಯು. ಲೈಕ್ ಮಾಡಿ ನನ್ನ ವಿಡಿಯೋಗೆ, ಲೈಕ್ ಮಾಡಿ ಏನು. ಸರಿ ಗೈಸ್, ಅವ್ನಿಗೆ ತಿನ್ನಿಸಿ ಸಿಗ್ತೀನಿ. ಅವ್ನು ನೋಡಿ ಹಿಂಗೆ ತಿಂತವನು. ಆದರೂ ಗೈಸ್ ಕೆಳಗಡೆ ಬಿದ್ದಿರೋದು ಎತ್ಕೊಳ್ಳೋನು ಅವನು. ಫ್ರೆಶ್ ಆಗಿರೋದು ಇಲ್ಲೇ ಎತ್ತುತ್ತಾನೆ ನೋಡ್ರಿ. ಅಲ್ಲಿ ಅಷ್ಟಕ್ಕೆ ಅನ್ನ ಬಿದ್ದಿದ್ರು ಅವ್ನು ಕೆಳಗಡೆ ಬಿದ್ದಿರೋದು ತಿನ್ನಲ್ಲ ಅವನು. ಅವನು ಬುದ್ಧಿವಂತ ಇದ್ದಾನ, ಅವನು ಬುದ್ಧಿವಂತ ಇದ್ದಾನ ಅವನು. ನೋಡಿ ಕೆಳಗೆ ಬಿತ್ತು. ಮಾತಾಡ್ಬೇಡ ನೀನು. ಏನು ಈ ಥರ ಮಾಡಿದ್ಯಲ್ಲ ಮನೇನ, ಗೊತ್ತಾಗಲ್ವಾ ನಿನಗೆ? ಗೊತ್ತಾಗಲ್ವಾ? ಇಲ್ವಾ? ಪಾಪನ ನೀನು, ಪಾಪುನ ನೀನು. ನೋಡಿ ನನಗೆ ಎದುರು ಮಾತಾಡ್ತಾ. ನಿಂಗೆ ಬುದ್ಧಿ ಇಲ್ವಾ? ತಿನ್ನಕ್ ಬಿಡ್ತಿಲ್ವಲ್ಲ ನೀನು. ತಿನ್ನು. ಆ ನನಗ ಅಮ್ಮಂಗ, ಅಮ್ಮಂಗೆ ತಿನ್ಸು ಮಗನೇ, ಹೊಟ್ಟೆ ಹಸಿತಿದೆ. ಅಮ್ಮ ಪುಟ್ಟು ಕೈಯಲ್ಲಿ ಎರಡೇ ಅನ್ನ ಬಂದಿದ್ದು. ಸಾಕಮ್ಮ. ಅಪ್ಪಂಗ ಅಪ್ಪ ಇಲ್ಲ. ಅಪ್ಪ ಬರ್ತಾನೆ, ನೀನು ತಿನ್ನು ಆಯ್ತಾ. ಎಲ್ಲರಿಗೂ ಬಾಯ್ ಮಾಡು. ಬಾಯ್ ಗೈಸ್, ಬಾಯ್ ಮಾಡಮ್ಮ. ಬಾಯ್ ಬಾಯ್ ಬಾಯ್, ಮತ್ತೆ ಸಿಗುವ. ನೋಡಿ ಊಟ ಮಾಡ್ಕೊಂಡಾರ, ಆರಾಮಾಗಿ ಮಲಗಿದ್ದಾನೆ. ನಾನು ಬಟ್ಟೆನೆಲ್ಲ ನೀಟಾಗಿ ಮಡಚಿ ವಾಪಸ್ ಇಡ್ತಾ ಇದ್ದೀನಿ. ಎಲ್ಲ ಸೆಟ್ ಇಡ್ತೀನಿ ನಾನು, ಬಿಕಾಸ್ ಇಲ್ಲಾಂದ್ರೆ ಕಿತ್ತಾಕ್ಬಿಡ್ತೀನಿ, ಎಲ್ಲ ಎಳೆದು ಬಿಡ್ತೀನಿ ಅಂತೇಳಿ ಸೆಟ್ ಮಾಡಿ ಇಡ್ತಿದ್ದೀನಿ. ಸೊ ಇವಾಗ ಆಲ್ರೆಡಿ ಮಲಗೆದ್ದು ಒಂದು ಎಲ್ಲ ಹಾಳು ಮಾಡೋ ಪ್ರೋಗ್ರಾಮ್ನ ಶುರು ಹಚ್ಕೊಂಡಿದ್ದಾನೆ. ಎಲ್ಲ ನೋಡಿ ಗೈಸ್, ಎಲ್ಲ ಎತ್ಕೊಂಡೇನೋ ಹಾಳು ಮಾಡ್ತಿದ್ದಾನೆ. ವಿಷ್ಣು ಎದ್ದಿದ್ದಾನೀಗ. ಮತ್ತೆ ನನಗೇನೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವರಪ್ಪ ಬರೋವರೆಗೂ. ಈಗ ಅಂಬಿ ಬರ್ತೀನಿ ಇನ್ನೊಂದು ಅವರ್ ಅಂತ ಹೇಳಿದ್ದಾನೆ. ಎಲ್ಲ ಎತ್ತಿಡು, ಹೊಡಿತೀನಿ ಬಳೆ ಏನಾದರೂ ಇದು ಮಾಡಿದ್ರೆ. ನೋಡಿ ಬೈತವನು ಅಷ್ಟೇ ಗೈಸ್. ಸೊ ಅವನಿಗೆ ನಂದಂತೂ ಒಂದೇ 1% ಭಯ ಇಲ್ಲ. ಅವ್ರ ಅಪ್ಪಂದು ಅಲ್ಪ ಸ್ವಲ್ಪನಾದ್ರೂ ಇದೆ. ನಂದಂತೂ ಒಂದೇ 1% ವಿಷ್ಣು ಭಯನೇ ಇಲ್ಲ. ಅವ್ನು ನನಗೆ ನಾನು ಮಾಡಬೇಡ ಅಂದಷ್ಟು ಜಾಸ್ತಿ ಮಾಡ್ತಾನೆ. ನಾನು ಏನಾದರೂ ಅವ್ನಿಗೆ ಅಕಸ್ಮಾತ್ ಹಿಂಗೆ ಹೊಡಿದ್ರೆ ಏನು ಏನೋ ಅವ್ನಿಗೇನಾದರೂ ಅಕಸ್ಮಾತ್ ನಾನು ಸುಮ್ಮನೆ ಹಿಂಗೆ ತಮಾಷೆಗೆ ಹಿಂಗೆ ಅಂದ್ರೆ ಅವ್ನು ರಿಟರ್ನ್ ನನಗೆ ಹೊಡಿತಾನೆ ಗೈಸ್. ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಈಗ ಆಲ್ರೆಡಿ ಅವನು. ಇನ್ನು ಕಂಪ್ಲೀಟ್ ಆಗಿ ನಡೀತಾನ ಅವನು. ಸೊ ನಾನು ಇದೇ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಮಾಡಿಕೊಂಡಿದ್ದೀನಿ, ಅವ್ನು ಓಡಾಡೋದು ಅಂದರೆ ಓಡಿ ಬರೋದು. ಸೊ ಅದನ್ನ ನಾನು ಮುಂದಿನ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ಈಗ ಊಟ ಮಾಡಿ ಅವನ್ನ ಮಲಗಿಸಿ ಬಟ್ಟೆ ಎಲ್ಲ ಎತ್ತಿಟ್ಟು ಅವನು ಎದ್ದಾಯ್ತು. ಇವಾಗ ಮತ್ತೆ ತಿನ್ಬೇಕು, ಅಡುಗೆ ಮಾಡಬೇಕು, ರಸಮ್ ಮಾಡ್ಬೇಕು, ಈಗ ಅನ್ನ ಸಾಂಬಾರು ಮಾಡಬೇಕು. ಬೆಳಿಗ್ಗೆ ತಂದು ಕೊಟ್ಟಿದ್ದಾನೆ, ಮತ್ತೆ ತಂದು ಕೊಡು ಅಂತಂದರೆ ಬಾಯಿ ಬಂದಂಗೆ ಬೈದಾಕ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಈಗ ಅಡುಗೆ ಮಾಡಬೇಕು. ಈಗ ಭೂಮಿ ಬರ್ತಿದ್ದಾಳೆ. ಸೊ ಭೂಮಿ ಬಂದರೆ ಒಂದು ಸ್ವಲ್ಪ ಇವನ್ನ ನೋಡಿಕೊಂಡ್ರೆ 2 ನಿಮಿಷ ನಾನು ರಸಮ್ ಮಾಡ್ತೇನೆ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ, ಸಂಜೆಗೂ ಅದೇ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಇಷ್ಟೇ. ಸೊ ನನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ಅಷ್ಟೇ ಗೈಸ್. ಸೊ ನಾನು ಏನಷ್ಟು ದೊಡ್ಡ ಕಲೆಕ್ಷನ್ ಇಟ್ಟಿಲ್ಲ, ಬಟ್ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ಮತ್ತೆ ಯಾರಾದರೂ ಬಂದು ಕಮೆಂಟಲ್ಲಿ ಏನು ಹಂಗೈತೆ ಬಟ್ಟೆ ಹಿಂಗೈತೆ ಅಂತ, ಡ್ರೆಸ್ ಕಲೆಕ್ಷನ್ ಬೇರೆ ಅಂತ ಏನೋ ಕಮೆಂಟ್ ಹಾಕೋದು ಸರಿ ಇರಲ್ಲ. ಸೊ ನಾನು ಫಸ್ಟೇ ಹೇಳಿದ್ದೀನಿ, ನನ್ನ ಇಷ್ಟಪಡೋರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ವಿಡಿಯೋ. ಸೊ ನಂದು 10 ರೂಪಾಯಿ ಬಟ್ಟೆ ಇರಲಿ, 1000 ರೂಪಾಯಿ ಬಟ್ಟೆ ಇರಲಿ, 1,00,000 ರೂಪಾಯಿ ಬಟ್ಟೆ ಇರಲಿ, ಅದು ಮ್ಯಾಟ್ರ್ ಅಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಖುಷಿಗೋಸ್ಕರ ನಾನು ಡ್ರೆಸ್ ಕಲೆಕ್ಷನ್ ಮಾಡಿರೋದು. ಬಂದು ಏನು ಅಷ್ಟು ರೇಂಜ್ ಬಟ್ಟೆ, ಇಷ್ಟು ರೇಂಜ್ ಬಟ್ಟೆ ಅಂತ ಬೆಳ್ಳಪ್ಪಿಗೆ ಡ್ರೆಸ್ ಕಲೆಕ್ಷನ್ ಮಾಡಿದ್ಯಾ ಅಂತ ಅಂದರೆ ನಾನಂತೂ ಆ ಕಮೆಂಟ್ಸ್ನ ಡಿಲೀಟ್ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಬಳೆ ಎಲ್ಲ ಎತ್ತು ಹೊಡೆದಾಗ್ತಿದ್ಯಲ್ಲೋ. ನಾನು ಎಷ್ಟು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದ್ರು ಒಂದು ಕಡೆಯಿಂದ ಅಳ್ಕೊಂಡ್ಬರ್ತಾನೆ. ನನ್ನ ಬಳೆ ಎಲ್ಲ ಹೋಯ್ತು ನೋಡಿ, ಎಲ್ಲ ಒಡೆದೋಯ್ತು. ಇವಾಗ ನಾನು ಎಲ್ಲ ಗುಡಿಸ್ಬೇಕು ನೀಟಾಗಿ, ಇಲ್ಲ ಮತ್ತೆ ಅದನ್ನೇ ಬಾಯಿಗೆ ಇಟ್ಕೊತಾನೆ. ನನಗಂತೂ ಈ ಹುಡುಗನ ನೋಡ್ಕೊಳ್ಳೋಕೆ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಸಾಕು ನೋಡಿ. ಏಕೆ ನೋಡಿಲ್ಲ ಎಷ್ಟು ಟೀಕೆ ಮಾಡ್ತಿದ್ದೆ ನೀನು. ಹಾಯ್ ನೋಡಿದ್ರಾ, ಹಾಯ್ ಅಂದ್ಬಿಡ್ತಾನೆ, ಇಲ್ಲ ನನಗೆ ಕೆಲಸ ಹಚ್ಬಿಡ್ತಾನೆ. ಸರಿ ಗೈಸ್, ಬಾಯಿಗೆ ಹಾಕೊಂತಾನೆ, ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಷ್ಣುನ ಈ ವಿಡಿಯೋದಲ್ಲಿ ಆದಷ್ಟು ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅವನು ಓಡಾಡಿರೋದು ಅದೆಲ್ಲ ಇದೆ, ಅದನ್ನ ಅಟ್ಯಾಚ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ನೈಟ್ ಮಾಡಿಕೊಂಡಿದ್ದೀನಿ. ಈ ವ್ಲಾಗ್ ಆಲ್ರೆಡಿ ಲ್ಯಾಗ್ ಆಗಿರೋದ್ರಿಂದ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಬಾಯ್ ಮಾಡಮ್ಮ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಏನು ಬಾಯ್. ಲೈಕ್ ಇಲ್ಲಿ ಪುಟ್ಟು ಕೈಯಲ್ಲಿ ತೋರಿಸ್ತೀನಿ.
ಲೈಕ್ ಮಾಡಿ ಲವ್ ಯು ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿ ಯು